ನಮಸ್ತೆ ಆತ್ಮೇರೆ. ಇತ್ತೀಚಿನ ಕೆಲವು ದಿನಗಳಲ್ಲಿ ರೈತರು ವಿದ್ಯುತ್ತನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ ಅಂತೇಳಿ ಮುಷ್ಕರವನ್ನ ಹೂಡಿದ್ದಾರೆ. ಈ ವಿದ್ಯುತ್ತನ್ನ ಖಾಸಗೀಕರಣ ಮಾಡೋದನ್ನ ಇಲಾಖೆಯ ಸಿಬ್ಬಂದಿಗಳೇ ವಿರೋಧಿಸ್ತಾ ಇದ್ದಾರೆ. ಆದರೂ ಸರ್ಕಾರ ಇದನ್ನ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಕೆಲವು ಸಿಬ್ಬಂದಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಇನ್ನು ಕೆಲವರು ಇದರಲ್ಲಿ ಭಾಗಿಯಾಗಿಲ್ಲ. ಯಾಕೆಂದ್ರೆ ನಿವೃತ್ತಿಗೆ ಹತ್ರ ಇರೋರು ನಾವು ಇದರಲ್ಲಿ ಗುರುತಿಸ್ಕೊಂಡ್ರೆ ನಿವೃತ್ತಿ ವೇತನ ಪಡ್ಕೊಳ್ಳೋ ಕಷ್ಟ ಆಗ್ತದೋ ಅಂತಲೋ ಅಥವಾ ಯಾವುದೋ ರಾಜಕಾರಣಿನ ಸಮಾಧಾನ ಪಡಿಸ್ಬೇಕಂತಲೋ ಅನ್ನೋದ್ರ ಬಗ್ಗೆ ಅವ್ರು ಸ್ವಲ್ಪ ಹಿಂದೇಟ್ ಹಾಕಿದ್ದಾರೆ. ಕೆಲವು ಯುವಕರು, ಸ್ವಲ್ಪ ತಿಳುವಳಿಕೆ ಇರೋರು, ಅನುಭವ ಇರೋರು ಈ ಸಿಸ್ಟಮ್ ಅನ್ನ ವಿರೋಧಿಸ್ತಾ ಇದ್ದಾರೆ. ಇದನ್ನ ಯಾಕೆ ಜನ ವಿರೋಧಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಮ್ಮ ರೈತ ಸಂಘದ ಹೋರಾಟಗಾರರಾದ ಮಂಜು ಕಿರಣ್ ಅವರು ಇದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಬೇಕಾದ್ರೆ ರಾಜ್ ಸಂಗೀತ ಅಂತ ಅನ್ನೋ ಒಂದು ಫೇಸ್ಬುಕ್ ಇದರಲ್ಲಿ ಅವರ ವಿವರವನ್ನು ಕೊಟ್ಟಿದ್ದಾರೆ, ನೋಡ್ಬೋದು. ನಮ್ಮ ದೇಶದಲ್ಲಿ ಏನು ಹೇಳ್ಬೇಕು ಅನ್ನೋದು ಅರ್ಥವೇ ಆಗ್ತಲ್ಲ. ಈ ಜನ ಏನು ಬದುಕಿದಾರೋ ಅಲ್ಲ ಬದುಕಿ ಏನಾದರೂ ಪ್ರಿಟೆಂಡ್ ಮಾಡ್ತಾ ಇದ್ದಾರೋ ಅಥವಾ ಸತ್ತೋಗಿದಾರೋ ಇಲ್ಲ ಸಾಯೋ ತರ ನಾಟಕ ಮಾಡ್ತಾ ಇದ್ದಾರೋ ಇಲ್ಲ ಇವ್ರು ಕೂಡ್ರೋ ಅಲ್ಲ ಕೂಡ್ರ ತರ ನಾಟಕ ಮಾಡ್ತಾ ಇದ್ದಾರೋ ಕಿವುಡ್ರ ತರ ನಾಟಕ ಮಾಡ್ತಾ ಇದ್ದಾರೋ ಅನ್ನೋದು ಅರ್ಥ ಆಗ್ತಾ ಇಲ್ಲ. ನೋಡಿ, ಇಡೀ ದೇಶದಲ್ಲಿರುವ ಎಲ್ಲಾ ಸಂಪತ್ತು ಸರ್ಕಾರದ್ದು, ಎಲ್ಲಾ ಇಲಾಖೆಗಳು ಸರ್ಕಾರದ್ದೇ. ಸರ್ಕಾರದ ಕಂಟ್ರೋಲ್ ಇದ್ರೆ ಮಾತ್ರ ಅವುಗಳು ಒಂದು ಹತೋಟಿಗೆ ಬರ್ತವೆ. ಈ ಸರ್ಕಾರದ ಹತೋಟಿಲಿದ್ದು ಅದನ್ನು ನಡೆಸೋರು ಸರ್ಕಾರಿ ಅಧಿಕಾರಿಗಳೇ ಆಗಿರ್ತಾರೆ, ಅವ್ರು ನಮ್ಮವರೇ ಆಗಿರ್ತಾರೆ. ಅವ್ರು ಏನೋ ವ್ಯತ್ಯಾಸ ಮಾಡಿದಾಗ ಅದನ್ನ ಕಠಿಣ ಕ್ರಮದಿಂದ ಅದನ್ನ ಸರಿಪಡಿಸೋಕೆ ನೋಡ್ಬೇಕು. ಈಗ ನಮ್ಮಲ್ಲಿ ಕಠಿಣ ಕ್ರಮ ಅನ್ನೋದೇ ಇಲ್ಲ ಬಿಡಿ, ಎಲ್ಲ ಲೂಸ್ ಆಗ್ಬಿಟ್ಟಿದೆ ಎಲ್ಲ. ಅದೊಂದು ಕಡೆ ಆದ್ರೆ ಇಲಾಖೆಯ ಪ್ರತಿ ಒಂದು ವಿಚಾರವೂ ಅದು ಸರ್ಕಾರದ ಅಧೀನದಲ್ಲೇ ಇರಬೇಕು. ಅವಾಗ ಮಾತ್ರ ಅದನ್ನ ಸಾರ್ವಜನಿಕವಾಗಿಯೇ ಇರ್ಬೇಕು ಅವೆಲ್ಲ. ಆಗ್ಲೇ ಅದು ಸಾಮಾನ್ಯ ಜನರಿಗೆ ಸಿಕ್ಕೋದು. ಇವಾಗ ಏನಾಗುತ್ತೆ ಅಂದ್ರೆ, ಇವಾಗ ಯಾವುದೇ ಒಂದು ತಗೊಳ್ಳಿ, ನೀವು ಖಾಸಗೀಕರಣ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದು ಸರ್ಕಾರದ ಹಿಡಿತದಲ್ಲಿ ಇರೋದಿಲ್ಲ, ಕಂಪನಿಯವ್ರ ಹಿಡಿತದಲ್ಲಿ ಇರ್ತದೆ. ಅದರಲ್ಲಿ ಅವನು ಲಾಭಾಂಶವನ್ನ ಗಮನಿಸ್ತಾನೆ ಇರ್ತಾನೆ ವಿನಃ ಜನರ ಸೇವೆಗೆ ಗಮನ ಕೊಡೋದಿಲ್ಲ ಅದು. ಅದೇ ಸರ್ಕಾರದ ಸೌಮ್ಯ ಆದ್ರೆ ಏನಾಗ ಸರ್ಕಾರದ ಆಡಳಿತದಲ್ಲಿದ್ರೆ, ಸರ್ಕಾರದ ಅಧೀನದಲ್ಲಿದ್ರೆ ನಾವು ಅವ್ರನ್ನ ಪ್ರಶ್ನೆ ಮಾಡ್ಬೋದು, ಅಧಿಕಾರಿಗಳನ್ನೂ ಪ್ರಶ್ನೆ ಮಾಡ್ಬೋದು, ಸಂಬಂಧಪಟ್ಟಂತ ಸಚಿವರನ್ನು ಪ್ರಶ್ನೆ ಮಾಡ್ಬೋದು, ಎಲ್ಲಾರನ್ನೂ ಪ್ರಶ್ನೆ ಮಾಡ್ಬೋದು. ಖಾಸಗಿಯವರ ಕೈಗೆ ಹೋದ್ರೆ ಏನಾಗ್ತದೆ, ಯಾರು ಅಲ್ಲಿ ಪ್ರಶ್ನೆ ಮಾಡೋಕ್ ಆಗಲ್ಲ. ಅವನು ಖಾಸಗಿ, ಅವನು ಮಾಲೀಕ ಆಗಿರ್ತಾನೆ, ಅವನು ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಅವನಿಗೆ ಇಷ್ಟ ಇದ್ರೆ ಮಾಡ್ಬೋದು, ಇದ್ರೆ ಬಿಡ್ಬೋದು. ಆದ್ರೆ ಇಲ್ಲಿ ಯಾವುದೇ ಒಂದು ಹಕ್ಕು ಸಾಮಾನ್ಯ ಜನರಿಗೆ ಇರೋದಿಲ್ಲ. ಕೇಳ್ಬೋದು, ಆದ್ರೆ ಕಷ್ಟ. ಹೇಗೆ ಒಂದು ನಮ್ಮ ಸರ್ಕಾರಿ ಬಸ್ಸಲ್ಲಿ ಹೋಗುವಾಗ ಏನಾದ್ರು ವ್ಯತ್ಯಾಸ ಆಯ್ತು ಅಂದ್ರೆ ನಾವು ಸರ್ಕಾರವನ್ನ ಕೇಳ್ಬೋದು. ಅದೇ ಖಾಸಗಿ ಬಸ್ಸಲ್ಲಿ ಹೋದ್ರೆ ಏನಾದ್ರು ವ್ಯತ್ಯಾಸ ಆಯ್ತು ಅಂತಂದ್ರೆ ನಾವು ಮಾಲೀಕ ಏನ್ ಹೇಳ್ತಾರೆ ಅದನ್ನ ಪ್ರಕಾರ ನಡಿಬೇಕೆ ವಿನ ಅಲ್ಲಿ ಯಾವುದೇ ಕಾನೂನು ಕಾಯ್ದೆಗಳು ಏನು ನಡೆಯೋದಿಲ್ಲ. ಅದೇ ನಮ್ಮ ಸರ್ಕಾರಿ ಬಸ್ಸಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ನಾವು ಅದನ್ನ ಕೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಭಾರತ ದೇಶದ ದಿಕ್ಕು ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಿದ್ರೆ, ಇದು ಯಾವ ವೇಗದಲ್ಲಿ ಹೋಗಿ ಎಲ್ಲಿಗೆ ಅಪ್ಪಳಿಸ್ತದೆ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ. ವೇಗನೂ ಕಂಟ್ರೋಲ್ ಇಲ್ಲ, ಅದ್ರ ದಿಕ್ಕು ಗೊತ್ತಾಗ್ತಾ ಇಲ್ಲ, ಯಾವಾಗ ಅಪ್ಪಳಿಸ್ತದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೇ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಪರ್ಸೆಂಟ್ ಜನ, 3% ಜನ ಖಾಸಗೀಕರಣ ಒಪ್ಕೊಳ್ತಾ ಇದ್ದಾರೆ, 97% ಜನ ಖಾಸಗೀಕರಣವನ್ನು ಒಪ್ತಾ ಇಲ್ಲ. ಈ ಒಪ್ಪದೇ ಇರೋದ್ರಿಂದ ಏನಾಗ್ತಾ ಇದೆ, ಇವತ್ತು ನಮ್ಮಲ್ಲಿ ತುಂಬಾ ಅವ್ಯವಸ್ಥೆಗಳು ನಡೀತವೆ. ಈಗ ನೋಡಿ, ಕರ್ನಾಟಕದಲ್ಲ ಕೆಲವೊಂದು 19 ಜಿಲ್ಲೆಯಲ್ಲಿ ವಿದ್ಯುತ್ತನ್ನ ಟಾಟಾ ಕಂಪ್ನಿ ಕೊಡ್ತಾ ಇದ್ದಾರೆ. ಟಾಟಾ ಕಂಪ್ನಿ ಒಳ್ಳೇದೇ ಅಂತ ಎಲ್ಲರೂ ಹೇಳ್ತಾರೆ, ಹೌದು ಒಳ್ಳೇದೇ. ಅವ್ರು ವ್ಯಾಪಾರ ದೃಷ್ಟಿಯಿಂದ ವಹಿಸ್ಕೊಂಡಾಗ ಏನ್ ಮಾಡ್ತಾರೆ, ಅವರು ಅದನ್ನ ಅವರ ಲಾಭಕ್ಕೆ ತಕ್ಕಂತೆ ನಡೆಸ್ತಾರೆ ವಿನಃ ಬೇರೆ ಏನು ಅಲ್ಲ. ಈಗ ನೋಡಿ, ಇರೋ ಕಂಬಗಳು, ಇರೋ ಟ್ರಾನ್ಸ್ಫಾರ್ಮ್, ಇರೋ ಸಿಬ್ಬಂದಿಗಳು ಎಲ್ಲ ಅವರ ಕಂಟ್ರೋಲ್ಗೆ ಹೋಗ್ಬಿಡ್ತಾರೆ. ಆಗ ಅವ್ರು ಮಾಡುವಂತ ರೇಟು, ಅವ್ರು ಧರಿಸುವಂತ ಬೆಲೆನ ನಾವು ಯಾರನ್ನು ಪ್ರಶ್ನೆ ಮಾಡೋಂಗಿಲ್ಲ. ಆಮೇಲೆ ತುಂಬಾ ಜನ ಈಗ ಸಿಟಿಲಿ ಇರೋರೆಲ್ಲ ಒಂದು ಅಭಿಪ್ರಾಯ ಪಟ್ಕೊಂಡಿದ್ದಾರೆ, ರೈತರಿಗೆ ಎಲ್ಲೋ ಉಚಿತ ಕರೆಂಟ್ ಹೋಗ್ತಾ ಇತ್ತು, ಈಗ ರೈತರಿಗೆ ಉಚಿತ ಕರೆಂಟು ಸಿಕ್ಕೋದಿಲ್ಲ, ಅದಕ್ಕೆ ಅವ್ರು ಬೀದಿಗಿಳಿದ್ದಾರೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ. ಇದು ಸಂಬಂಧ ಪಡೋದು ನಿಮ್ಗೇನೆ, ನಗರವಾಸಿಗಳಿಗೆ ಇದು ಸಂಬಂಧ ಪಡೋದು, ರೈತರಿಗಲ್ಲ. ಇದು ಈ ಹೋರಾಟ ಮಾಡಬೇಕಾಗಿರೋದು ನೀವುಗಳು, ಸಾಮಾನ್ಯ ಪ್ರಜೆಗಳು, ನಗರವಾಸಿಗಳು, ಬಳಕೆದಾರರು, ವಿದ್ಯುತ್ ಬಳಕೆದಾರರು ಇದನ್ನ ಹೋರಾಡಬೇಕು. ಇನ್ನು ಮುಂದೆ ನಿಮಗೆ
ವಿದ್ಯುತ್ ಬಿಲ್ ಅನ್ನ ನೀವು ಕಟ್ಟಬೇಕಾದ್ರೆ ಈಗ ಮೊಬೈಲ್ ನ ಕರೆನ್ಸಿ ಇದೆಯಲ್ಲ, ಆ ರೀತಿ ನೀವು ಮೊದಲೇ ದುಡ್ಡು ಕಟ್ಬಿಡ್ಬೇಕು. ಆಮೇಲೆ ಅವನು ಒಂದು ಲೆಕ್ಕ ಹಾಕ್ತಾನೆ, ಅಲ್ಲಿಂದ ಹೊರಟ ಇದ್ದಿತ್ತು. ಈಗ ಒಂದು ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಒಂದು ಸುಮಾರು ಒಂದು 100 ಯೂನಿಟ್ ಕರೆಂಟ್ ಅನ್ನು ನೀವು ಬಳಸ್ಕೊಳ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅಲ್ಲಿ 100 ನಿಮ್ಮಲ್ಲಿ ಬಳಸ್ಕೊಂಡಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಹೇಳ್ತಾನೆ ನನಗೆ ನಿನ್ನಲ್ಲಿ ಮನೆಗೆ ಬಂದು ಹೊರಟಿದ್ದು, ನಮ್ಮ ಮನೆಯಿಂದ ಹೊರಟಿದ್ದು 130 ಯೂನಿಟ್, ನಿನ್ನಲ್ಲಿಗೆ ತಲುಪಬೇಕಾದ್ರೆ 30 ಯೂನಿಟ್ ವೇಸ್ಟ್ ಆಗಿದೆ, ಅದ್ರದ್ದು ನಾವು ಬಿಲ್ ಕಟ್ಟಬೇಕು. ಆಗ 130 ಯೂನಿಟ್ ನಾವು ಬಿಲ್ ಕಟ್ಟಬೇಕು. ಆಮೇಲೆ ಪ್ರತಿ ತಿಂಗಳು ಅದೊಂದು ಸರ್ವಿಸ್ ಚಾರ್ಜ್ ಅಂತಿದೆ, ಆ ಸರ್ವಿಸ್ ಚಾರ್ಜ್ ಕಟ್ಟಬೇಕು. ಆಮೇಲೆ ನಾನು ಕಂಬ ಮೇಂಟೈನ್ ಮಾಡ್ತಾ ಇದ್ದೀನಿ, ನಾನು ಟ್ರಾನ್ಸ್ಫಾರ್ಮರ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದನ್ನು ಅವನು ಕೇಳ್ತಾನೆ, ಅದನ್ನು ನಾವು ಕಟ್ಟಬೇಕು. ಹೀಗೆ ವಿದ್ಯುತ್ ಬಳಕೆ ಮಾಡುವಾಗ ಗ್ರಾಹಕರ ಮೇಲೆ ತುಂಬಾ ಹೊರೆ ಬೀಳುತ್ತದೆ, ತುಂಬಾ ಹೊರೆ ಬೀಳುತ್ತದೆ. ಅದು ನಿಮ್ಗೆ ಇವಾಗ ಅರ್ಥ ಆಗೋದಿಲ್ಲ. ಅದನ್ನ ನಮ್ಮ ರೈತ ಸಂಘದ ಹೋರಾಟದ ಮಂಜು ಕಿರಣ್ ಅವರು ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಫೇಸ್ಬುಕ್ ಅಲ್ಲಿ, ನೀವು ಯಾರಾದ್ರೂ ನೋಡ್ಬೋದು. ಎರಡನೇದು, ಎಲ್ಲ ಕಡೆನೂ ರೈತರೇ ಯಾಕೆ ಹೋರಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದನ್ನ ನೀವೇನ್ ತಿಳ್ಕೊಂಡಿದ್ದೀರಿ ಅಂದ್ರೆ ಇದೆಲ್ಲ ರೈತರಿಗೆ ಸಂಬಂಧಪಟ್ಟಿದ್ದು, ನಮಗಲ್ಲ ಅಂತ. ಇವತ್ತು ನೋಡಿ, ರೈತರು ಎಲ್ಲೋ ಕರೆಂಟ್ ಅನ್ನ ಉಚಿತವಾಗಿ ತಗೊಂಡು ಜಮೀನಿಗೆ ಬಳಸ್ತಾ ಇದ್ರು, ಅವರು ಆ ಬೋರ್ವೆಲ್ಗೆ 3-4 ಲಕ್ಷ ಖರ್ಚು ಮಾಡಿರ್ತಾರೆ, ಕೇಬಲ್ಗೆ 4-5 ಲಕ್ಷ ಖರ್ಚು ಮಾಡಿರ್ತಾರೆ. ಅದರಲ್ಲಿ ಕರೆಂಟ್ ಕೆಲವು ಟೈಮಲ್ಲಿ ಇರ್ತದೆ, ಕೆಲವು ಟೈಮಲ್ಲಿ ಇರೋದಿಲ್ಲ, ಮೋಟರ್ ಸುಟ್ಟು ಹೋಗ್ತದೆ, ಕೆಲವೊಮ್ಮೆ ಫೀಸ್ ಹೋಗ್ತದೆ. ಈ ರೀತಿ ಅನೇಕ ರೀತಿಯ ಅವನ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾನೆ ಇರ್ತಾನೆ. ಪೈಪ್ ತಗೊಳ್ಬೇಕು, ಅವ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕು. ಕರೆಂಟ್ ಒಂದು ವಿದ್ಯುತ್ ಫ್ರೀ ಬರ್ಬೋದು ಅವನಿಗೆ. ಇನ್ನು ಬೇರೆ ಖರ್ಚೆಲ್ಲ 5-6 ಲಕ್ಷ ರೂಪಾಯಿ ಅವ್ನು ಖರ್ಚು ಮಾಡ್ತಾನೆ ಒಂದು ಬೋರ್ವೆಲ್ಗೆ. ಅದ್ರಲ್ಲಿ ಕರೆಂಟ್ ಇದ್ರೆ ಇತ್ತು, ಆಮೇಲೆ ಬೆಳೆ ಬೆಳೀತಾನೆ, ಅದಕ್ಕೆ ರೇಟ್ ಸಿಕ್ತು, ಇಲ್ದ್ರಿ ಇಲ್ಲ. ಅವನಿಗೇನಾದ್ರೂ ವಿದ್ಯುತ್ತನ್ನ ಕೊಡದೇ ಇದ್ರೆ ಅವನು ಅನ್ನ ಬೆಳೆಯೋದಿಲ್ಲ. ಟೊಮೆಟೊ ಹಣ್ಣು ನಿಮ್ಮ ಮನೆಯಲ್ಲಿ 40 ರೂಪಾಯಿ 50 ರೂಪಾಯಿಗೆ ಸಿಕ್ಕೋದಿಲ್ಲ. ಅವನು ಯಾವಾಗ ಬೆಳೆಯೋದು ನಿಲ್ಲಿಸ್ತಾನೆ, ಆಗ ಆ ಟೊಮೆಟೊ 300-400 ರೂಪಾಯಿ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು ರೈತ ಸಾಲ ಮಾಡಿದ್ರು, ಕರೆಂಟ್ ಫ್ರೀ ತಗೊಂಡ್ರು, ಅವನು ಬೆಳೆದಿದ್ನಲ್ಲ ಅವನು ತಿನ್ನೋದಿಲ್ಲ. ಅದರಿಂದ ಅವನು ಬೆಳೆಯೋದು ನಿಮ್ಗಾಗಿ. ಈಗ ಅವನಿಗೆ ಕರೆಂಟ್ ಏನಾದ್ರು ದರ ನಿಗದಿ ಮಾಡ್ಬಿಟ್ರೆ ಅವನಿಗೇನ್ ಬಿಡಿ, ಅವನು ಫ್ರೀ ತಗೊಳ್ಳೋದು ಅವ್ನಿಗೆ ಗೊತ್ತಿದೆ. ಅವನಿಗೆ ಹಳ್ಳಿಲಿ ಬಂದು ಯಾರು ಮೀಟ್ ಆಗಕ್ಕೆ ಅಷ್ಟು ಸುಲಭದಲ್ಲಿ ಬಿಡಲ್ಲ. ನಮ್ಮ ರೈತರು ಎದ್ದು ನಿಂತ್ಕೊಳ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಇವರು ನಿಮ್ಗೆಲ್ಲರಿಗೂ ಬರೆ ಎಳ್ದಾದ್ಮೇಲೆ ಹಳ್ಳಿ ರೈತನಿಗೆ ಬರೆ ಎಳೆಯೋದು ಬಾರಿ ಸುಲಭ ಏನಲ್ಲ, ಕಷ್ಟ ಏನಲ್ಲ, ಸುಲಭವಾಗಿ ಹಾಕ್ಬೋದು. ಹಂತ ಹಂತವಾಗಿ ರೈತರಿಗೆ ಕರೆಂಟ್ ಕೊಡೋದನ್ನ ನಿಲ್ಲಿಸ್ತಾರೆ. ಆಮೇಲೆ ಇಲ್ಲದ ಸಮಸ್ಯೆನ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಅವನ ಬೆಳೆಗೆ ಬೆಲೆ ಇರೋದಿಲ್ಲ. ಆಮೇಲೆ ಅವನು ಕೃಷಿಯನ್ನ ಬಿಟ್ಬಿಡ್ಬೇಕು. ಆಮೇಲೆ ಅವನ ಭೂಮಿಯನ್ನ ಅವನೇ ಆಗಿ ಮಾರುವಂತ ಸ್ಥಿತಿಗೆ ತರ್ತಾ ಇದ್ದಾರೆ. ಈಗ ನೋಡಿರ್ಬೋದು ನೀವು, ಅನೇಕ ಉದಾಹರಣೆಗಳನ್ನ ಈ ತರ ಮಾಡಿರ್ಬೋದು. ಮೊನ್ನೆ ಒಂದು ದಿನ ಎಲ್ಲ ಕಡೆ ರೈತ ಸಂಘದವರು ವಿದ್ಯುತ್ ಬಗ್ಗೆ ಭಾರಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ನಿಜವಾಗ್ಲೂ ಸರಿಯಾಗಿ ಯಶಸ್ವಿ ಆಗ್ಬೇಕು. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಕೊಡಬಾರ್ದು. ಖಾಸಗಿಯವರಿಗೆ ಕೊಟ್ರೆ ಇನ್ನು ನೀವು ತಿನ್ನುವಂತ ಆಹಾರವೆಲ್ಲವೂ ದುಬಾರಿ ಆಗ್ತದೆ. ನಿಮ್ಮ ಮನೇಲಿ ನೀವು ಬಳಸುವಂತ ಪ್ರತಿಯೊಂದು ಕರೆಂಟನ್ನು ದುಬಾರಿ ಆಗ್ತದೆ. ಆಮೇಲೆ ನಗರಗಳಲ್ಲಿ ಇರುವವರಿಗಂತೂ ದುಪ್ಪಟ ಆಗ್ತದೆ. ಅವ್ರು ಹೇಳ್ಬೋದು, ನಿಮ್ಗೆ ನಾವು ಒಳ್ಳೆ ಸರ್ವಿಸ್ ಕೊಡ್ತೀವಿ, 24 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳ್ಬೋದು. ಹೇಳೋದೆಲ್ಲ ಹಾಗೇನೆ ಹೇಳೋದು. ಆದರೆ ಅದು ತುಂಬಾ ದುಬಾರಿ ಆಗ್ತದೆ. ಅದು ದುಬಾರಿ ಆಯ್ತು ಅಂದಾಗ ಉತ್ಪನ್ನಗಳ ಬೆಲೆನೂ ದುಬಾರಿ ಆಗ್ತದೆ. ಆಮೇಲೆ ಅದಕ್ಕೆ ಬಳಸುವಂತ ಎಕ್ವಿಪ್ಮೆಂಟ್ಸ್ಗಳು ದುಬಾರಿ ಆಗ್ತವೆ. ಅದರಿಂದ ದಯಮಾಡಿ ಇದನ್ನ ಸರ್ಕಾರನೇ ಎಚ್ಚರಿಸ್ಬೇಕು. ಸರ್ಕಾರ ಬಿಡಿ, ದಪ್ಪ ಚರ್ಮ ಅದಕ್ಕೆ, ಅದು ಮಾರ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೆ. ಅದರಿಂದ ಅದನ್ನೇನು ಅಳ್ಳಾಡ್ಸಕ್ಕಾಗಲ್ಲ. ಜನ ಇದನ್ನ ವಿರೋಧಿಸಲೇಬೇಕು. ಮೊನ್ನೆ ಒಂದಿನ ಒಂದು ಹೋರಾಟ ಮಾಡುವಾಗ ಒಂದು ಮನವಿಯನ್ನು ಕೊಡಕ್ ಹೋದಾಗ ಯಾರೋ ಒಬ್ಬ ಅಧಿಕಾರಿ ಹೊನ್ನೂರು ಪ್ರಕಾಶ್ ಅವರಿಗೆ, ಏನಯ್ಯ ಎಷ್ಟು ಮಾತಾಡ್ತೀಯ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಂತ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ನಿಮ್ಮ ಮನೆಯಲ್ಲಿ ಇರುವ ಹೆಂಡತಿ ಮಕ್ಕಳ ಆಸ್ಪತ್ರೆ ಖರ್ಚನ್ನು ಕೊಡ್ತಾ ಇರೋದು ನಾವು, ನಿಮಗೆ ಅಧಿಕಾರಿಗಳಿಗೆ ಸಂಬಳ ಕೊಡ್ತಾ ಇರೋದು ನಾವು, ನಿಮ್ಮ ಆಗು ಹೋಗುಗಳು ಪ್ರತಿ ಒಂದನ್ನು ನೋಡ್ಕೊಳ್ತಾ ಇರೋದು ನಾವು. ನೀವು ಆ ರೀತಿಯ ಮಾತನಾಡೋದು ನಿಮ್ಮ ದರ್ಪ. ಇದು ನಡೆಯೋದಿಲ್ಲ. ಎಲ್ಲ ಅಧಿಕಾರಿಗಳು ಎಚ್ಚರ ತಗೊಳ್ಳಿ. ಇನ್ನು ಮುಂದೆ ರೈತ ಸಂಘದ ಮುಂದೆ ಆಗ್ಲಿ, ಬೇರೆ ಯಾವುದೇ ಒಬ್ಬ ವ್ಯಕ್ತಿಯ ಮುಂದೆ ಆಗ್ಲಿ, ಸಾರ್ವಜನಿಕರು ನಿಮ್ಮ ಮುಂದೆ ಬಂದಾಗ ಅವರು ನಿಮ್ಮ ಮಾಲೀಕರು, ನಿಮಗೆ ಸಂಬಳ ಕೊಡ್ತಾ ಇರುವವರು, ನೀವು ಅವರ ಕೆಲಸಗಾರರು. ಅವ್ರು ಕೇಳಿದ ಕೆಲಸವನ್ನ, ಅಂದ್ರೆ ಕಾನೂನು ಭಾಗದಲ್ಲಿ ಅವರು ಕೇಳುವ ಕೆಲಸವನ್ನ ನೀವು ಮಾಡಿಕೊಡೋದು ನಿಮ್ಮ ಕೆಲಸ. ನೀವೆಲ್ಲರೂ ಮೊದಲನೆಯ ಕೆಲಸಗಾರರು. ನಮ್ಮ ನಂಜುಂಡಸ್ವಾಮಿ ಅವರು ಹೇಳಿದಾಗೆ, ಜಿಲ್ಲೆಯ ಮೊದಲ ಕೂಲಿ ಜಿಲ್ಲಾಧಿಕಾರಿ, ಎರಡನೆಯ ಕೂಲಿ AC, ಮೂರನೇ ಕೂಲಿ ತಹಸೀಲ್ದಾರು, ಇನ್ನು ಉಳಿದವರೆಲ್ಲ ಕೂಲಿಗಳ
ಕೂಲಿ. ಅದರಿಂದ ನಿಮಗೆ ಸಂಬಳ ಕೊಡ್ತಾ ಇರೋದು, ನಿಮ್ಮ ಬತ್ತಿಗೆ ಕೊಡ್ತಾ ಇರೋದು, ನಿಮಗೆ ಹಾಸ್ಪಿಟಲ್ ಚಾರ್ಜ್ ಕೊಡ್ತಾ ಇರೋದು ಎಲ್ಲವೂ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಫೀಸು, ನಿಮ್ಮ ಶ್ರೀಮತಿಯರಿಗೆ ರೇಷ್ಮೆ ಸೀರೆ ಆಗಿರ್ಬೋದು ಅಥವಾ ಏನೇ ಇರ್ಬೋದು, ಅದೆಲ್ಲ ಕೊಡ್ತಾ ಇರೋದು ಸಾರ್ವಜನಿಕರು. ಅದರಿಂದ ಸಾರ್ವಜನಿಕರನ್ನ ಗೌರವ ಕೊಟ್ಟು ನಡ್ಕೊಂಡ್ರೆ ನಿಮ್ದು ಒಳ್ಳೇದಾಗ್ತದೆ, ನಿಮ್ಗೂ ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಅಧಿಕಾರಿಗಳು ಇದ್ದಾರೆ. ಅದರಿಂದ ಯಾರೇ ಒಬ್ಬ ರೈತನಾಗ್ಲಿ, ಯಾವನೇ ಒಬ್ಬ ವ್ಯಕ್ತಿ ಆಗ್ಲಿ ನಿಮ್ಮ ಸಂಬಂಧಪಟ್ಟ ಕಚೇರಿಗೆ ಬಂದಾಗ ನ್ಯಾಯವಾಗಿ ವಿನಯವಾಗಿ, ಏನೋ ಕಷ್ಟ ಇದೆ ಅಂತ ಬರ್ತಾರೆ, ಅವ್ರ ಕೆಲಸವನ್ನ ಮಾಡ್ಕೊಡೋದನ್ನ ಕಲೀರಿ. ಅದ್ ಬಿಟ್ಬಿಟ್ಟು ದರ್ಪ ತೋರ್ಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಈ ಖಾಸಗೀಕರಣ ಮಾಡ್ತಾ ಇರೋ ಇದ್ದಿತ್ತನ್ನ ಇವತ್ತು ನಾವು ಅದನ್ನ ತಡೆ ಹೊಡೆದೇ ಇದ್ರೆ, ವಿರೋಧಿಸದೇ ಇದ್ರೆ, ಮುಂದಿನ ದಿನಗಳಲ್ಲಿ ಎಲ್ಲರೂ ಅದಕ್ಕೆ ಬೆಲೆ ತೆತ್ತಬೇಕಾಗ್ತದೆ. ಎಚ್ಚರ ವಹಿಸಿ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿ. ನಮಸ್ತೆ.